ವಿಶೇಷವಾಗಿ ಅಟಾಮಿಕ್ ಎನರ್ಜಿ ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ಅತ್ಯಂತ ಮಹತ್ವದ್ದು. ಗಡಬಡಿಯಲ್ಲಿ ಅವರು ಅದನ್ನು ಪಾಸ್ ಮಾಡಿಕೊಂಡ್ರು. ನಾನು 12 ಗಂಟೆ ತನಕ ಕುಂತು ಕೊನೆ ಸ್ಪೀಕರ್ ಆಗಿ ನಾನು ಮಾತಾಡಿದೆ. ಇದು ಒಂದು ದೊಡ್ಡ ಅನ್ಯಾಯ. ಸರ್ಕಾರ ಈ ನರೇಗಾ ಯೋಜನೆ ತೆಗೆದು ಬೇರೆ ಒಂದು ಯೋಜನೆ ರೂಪದಲ್ಲಿ ತರ್ತಕ್ಕಂಥದ್ದು ಮಾಡಿದ್ದು. ಇದು ದೇಶದ ಬಡ ಜನರಿಗೆ ಒಂದು ದೊಡ್ಡ ಕೊಡ್ಲಿ ಪೆಟ್ಟು ಹಾಕಿದೆ. ಯಾವ ಮನುಷ್ಯನಿಗೆ ಬದುಕಬೇಕು ಅಂಥೇಳಿ ಅವನು ಕೆಲಸ ಮಾಡ್ತಿದ್ದ, ಅದು ರೈಟ್ ಟು ವರ್ಕ್, ಅದು ಅವರು ಕಸ್ಕೊಂಡ್ರು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಇವೆಲ್ಲ ಹಾಕಿದ್ದು. ಎಜುಕೇಷನ್ನು, ಫುಡ್ ಸೆಕ್ಯೂರಿಟಿ, ರೈಟ್ ಟು ವರ್ಕ್, ರೈಟ್ ಟು ಹೆಲ್ತ್, ರೈಟ್ ಟು ಫಾರೆಸ್ಟ್, ಇಂಥವೆಲ್ಲ ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕಬೇಕು ಅಂತಂದಾಗ ಅನೇಕ ಜನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಸಲಹೆ ಮಾಡಿದರು, ಇಲ್ಲ ಇವೆಲ್ಲನೂ ನಾವು ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕಿದರೆ ಅಷ್ಟೊಂದು ಸರಿ ಆಗೋದಿಲ್ಲ, ಇವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇದು ಏನಾರ ಹಾಕ್ಕೊಳ್ಳಿ ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇವು ಹಾಕಿದರು. ಆರ್ಟಿಕಲ್ 41 ಪ್ರಕಾರ ಇದು ರೈಟ್ ಟು ವರ್ಕು, ಎಜುಕೇಷನ್ನು ಇವೆಲ್ಲ ಇದೆ. ಅದನ್ನು ಇವರು ರೈಟ್ ಟು ವರ್ಕ್ ತೆಗೆದು ಅವರಿಗೆ ಎಲ್ಲಿ ಬೇಕು ಅಲ್ಲಿ ಕೆಲಸ ಕೊಡ್ತಕ್ಕಂಥದ್ದು, ಯಾವ ಜಿಲ್ಲೆಯಲ್ಲಿ ಇದನ್ನು ತಗೊಳ್ಬೇಕು ಅಂಥೇಳಿ ಅವ್ರ ಇಚ್ಛೆ ಇದೆ ಅಲ್ಲಿ ಅವರು ನಮೂದು ಮಾಡಬಹುದು. ಮತ್ತು ಎಲ್ಲಿ ಅವರಿಗೆ ಒಂದು ವಿಶೇಷವಾಗಿ ಯಾವ ಜಿಲ್ಲೆಗೆ ಯಾವ ತಾಲೂಕಕ್ಕೆ ಕೊಡಬೇಕು ಅನ್ಸ್ತಕ್ಕಂಥ ಇಚ್ಛೆ ಇದ್ದರೆ ಅಲ್ಲಿ ಕೊಡಬೇಕು. ಆದರೆ ಮೊದಲಿನ ಕಾನೂನು ಏನಿತ್ತು, ರೈತರು ಅಥವಾ ಕೂಲಿಕಾರರು 15 ದಿವಸನೂ ಒಳಗೆ ಡಿಮ್ಯಾಂಡ್ ಮಾಡಿದ್ರೆ ಅವರಿಗೆ ಕೆಲಸ ಕೊಡಲೇಬೇಕಾಗಿತ್ತು. ಈಗ ಅದನ್ನು ತೆಗೆದುಹಾಕಿ ಅವರು ಒಂದು ಕಡೆ ಎಲ್ಲಿ ಅವಶ್ಯಕತೆ ಇದೆ ಅವರೇ ನೋಡಿಕೊಂಡು ಮಾಡ್ತೇವೆ ಅಂತ ಅನ್ನೋದು ಇದು ದೊಡ್ಡ ತಪ್ಪು. ಇದು ಬಡವರಿಗೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಈ ಪ್ರಯತ್ನ. ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅಂದರೆ, ಇದು ರೈಟ್ ಟು ವರ್ಕ್ ಇರ್ತಕ್ಕಂಥ ತೆಗೆದು ತನಗೇನು ಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದು ನಾವು ಕಂಡೆಮ್ ಮಾಡ್ತೇವೆ. ಮತ್ತು ಥ್ರೂಔಟ್ ಕಂಟ್ರಿ ಇದು ಎಜುಕೇಷನ್ ನಾವು ನಡೆಸ್ತೇವೆ. ಎರಡನೇದು 60 ದಿವಸಿನ ಗ್ಯಾಪ್, ಅವಾಗ ಕೆಲಸ ಇಲ್ಲ ಅಂದರೆ ಆ 60 ದಿವಸಿನ ಒಳಗೆ ಜನ ಏನು ಮಾಡಬೇಕು? ಕೂಲಿಕಾರರು ಈಗ ಕೆಲವು ಜನರ ಮಾತು ಕೇಳಿ ಅವರು 60 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ಏನೋ ಒಂದು 15 ದಿವಸ ಮಾಡಿದ್ರು, 8 ದಿವಸ ಮಾಡಿದ್ರು ನಡೆದು ಹೋಗ್ಬೋದು. ಆದರೆ ಸುಮಾರು 60 ದಿವಸ ಗ್ಯಾಪ್ ಕೊಟ್ಟು
ಅವ್ರ ಹೊಟ್ಟೆ ಮೇಲೆ ಅವರಿಗೆ ಉಪವಾಸ ಕೆಡತಕ್ಕಂಥ ಕೆಲಸ ಮತ್ತು